ಕನ್ನಡ ಭಾಷೆ ಅಂತ ಬಂದಾಗ ಪುಂಖಾನುಪುಂಖವಾಗಿ ಮಾತಾಡ್ತಾರೆ ಪ್ರಜ್ಞಾವಂತರು, ಪ್ರೊಫೆಸರ್ಗಳು, ಕನ್ನಡ ಶಿಕ್ಷಕರು. ಆದರೆ ಕಲಬುರಗಿಯಲ್ಲಿ ಕನ್ನಡದ ಅಸ್ಮಿತೆಯನ್ನೇ ಕೊಲೆ ಮಾಡುವಂಥ ಪ್ರಸಂಗವನ್ನು ನಡೀತಾ ಇದೆ. ಕಲಬುರಗಿಯ ಕೇಂದ್ರ ಸ್ಥಾನವಾದ ಸರ್ದಾರ್ ವಲ್ಲಭಾಯಿ ಪಟೇಲ್ ಚೌಕ್ನಲ್ಲಿ ಒಂದು ಸಂಘಟನೆ ಇರ್ಬೋದು ಅಥವಾ ಸ್ಥಳೀಯ ಆಡಳಿತ ಇರ್ಬೋದು, ಅದರ ಆದ್ಯ ಕರ್ತವ್ಯವಾಗಿದೆ ಧ್ವಜವನ್ನು ಭುವನೇಶ್ವರಿ ತಾಯಿಯ ಭಾವಚಿತ್ರವನ್ನು ಗೌರವಿಸುವುದು ಆದ್ಯ ಕರ್ತವ್ಯವಾಗಿದೆ. ಅದನ್ನು ಇವತ್ತು ಮರೆಮಾಚಿ ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ಧ್ವಜವನ್ನು ಏರಿಸದೆ ಅಪಮಾನಗೊಳಿಸಿದ್ದಾರೆ. ಕನ್ನಡಕ್ಕೆ ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಈ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ಕ್ರಮ ಕೈಗೊಳ್ಳಬೇಕು. ಯಾವುದೇ ಸಂಘಟನೆ ಆಗಲಿ, ಕನ್ನಡ ಪರ ಸಂಘಟನೆಗಳಲ್ಲಿ ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ರೂ ಕೂಡ ಇನ್ನೂ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. 11:30 ಬಂದ ತಕ್ಷಣ ನಾವು ನೋಡಿದ ತಕ್ಷಣ ಅಲ್ಲಿ ಸ್ಥಳೀಯ ಆಡಳಿತ ಸ್ವಚ್ಛತೆ ಮಾಡಿದೆ, ಆದರೆ ಅದಕ್ಕೆ ಸುಣ್ಣ ಬಣ್ಣ ಮಾಡಿರಲಿಲ್ಲ. ಭಾವಚಿತ್ರ ಭುವನೇಶ್ವರಿ ಭಾವಚಿತ್ರ ಕೂಡ ಅಲ್ಲಿ ಇಟ್ಟಿಲ್ಲ. ನಾವು ಧ್ವನಿ ಎತ್ತ ತಕ್ಷಣವೇ ಅರ್ಧ ತಾಸಿನ ನಂತರ ಯಾರೋ ಬಂದು ಅದನ್ನು ಧ್ವಜ ಏರಿಸಿದ್ದಾರೆ. ಅದು ಸ್ವಾಗತಾರ್ಹ. ಯಾಕಂದ್ರೆ ಅದು ಬೆಳಗ್ಗೆನೆ ಮಾಡಬೇಕಾಗಿತ್ತು, ಮಧ್ಯಾಹ್ನ ಆದರೂ ಕೂಡ ಜಾಗೃತರಾಗಿದ್ದಾರೆ. ತಡವಾಗಿ ಆದರೂ ಹೇಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ 13 ತಿಂಗಳ ನಂತರ ಬಂದು ಏನು ಜಾಗೃತಿ ಮೂಡಿಸಿದ್ದಾನೆ, ಅದೇ ತರ ಕನ್ನಡ ಜಾಗೃತಿ ಕೂಡ 13 ತಿಂಗಳ ಆದ್ಮೇಲೆ ಇವ್ರಿಗೆ ಆಗ್ತಾ ಇದೆ ಅನ್ನೋ ಮನೋಭಾವನೆ ಮೂಡ್ತಾ ಇದೆ. ಇದನ್ನು ನಾನು ಖಂಡಿಸ್ತೇನೆ. ಬೇರೆಯವ್ರಿಗಿಂತ ನಾವು ಜಾಗೃತರಾಗಬೇಕು. ಯಾಕಂದ್ರೆ ಇಲ್ಲಿ ಕನ್ನಡ ಸಾಹಿತ್ಯದ ಉಗಮ ಸ್ಥಾನ, ಕನ್ನಡ ವಚನ ಸಾಹಿತ್ಯ ಕೊಟ್ಟದ್ದು ಇದೇ ಭೂಮಿ. ಹೇಳಲಿಕ್ಕೆ ವಚನ ಸಾಹಿತ್ಯ, ಸಾಮಾಜಿಕ ನ್ಯಾಯ ಅಂತ ಹೇಳ್ತಿರುವ ಮುಖ್ಯಮಂತ್ರಿಗಳು ಕೂಡ ಕನ್ನಡದ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಭಾಗದ ಸಾಹಿತಿಗಳನ್ನ ನಿರ್ಲಕ್ಷಿಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವದಲ್ಲಿ ಪರಿಗಣಿಸಿಲ್ಲ. ಆಮೇಲೆ ಸದಸ್ಯರನ್ನು ಕೂಡ ಮಾಡಿಲ್ಲ ಈ ಸರ್ಕಾರ ಇದ್ದು ಇರದಂತ ಸ್ಥಿತಿಯಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿನೋದ್ ಕುಮಾರ್ ಜನವೇರಿ, ನ್ಯಾಯವಾದಿ ಮತ್ತು ಸಾಮಾಜಿಕ ನ್ಯಾಯ ಹೋರಾಟಗಾರ. ಕನ್ನಡ ಭಾಷೆ ಅಂತ ಬಂದಾಗ ಪುಂಖಾನುಪುಂಖವಾಗಿ ಮಾತಾಡ್ತಾರೆ ಪ್ರಜ್ಞಾವಂತರು, ಪ್ರೊಫೆಸರ್ಗಳು, ಕನ್ನಡ ಶಿಕ್ಷಕರು. ಆದರೆ ಕಲಬುರಗಿಯಲ್ಲಿ ಕನ್ನಡದ ಅಸ್ಮಿತೆಯನ್ನೇ ಕೊಲೆ ಮಾಡುವಂಥ ಪ್ರಸಂಗವನ್ನು ನಡೀತಾ ಇದೆ. ಕಲಬುರಗಿಯ ಕೇಂದ್ರ ಸ್ಥಾನವಾದ ಸರ್ದಾರ್ ವಲ್ಲಭಾಯಿ ಪಟೇಲ್ ಚೌಕ್ನಲ್ಲಿ ಒಂದು ಸಂಘಟನೆ ಇರ್ಬೋದು ಅಥವಾ ಸ್ಥಳೀಯ ಆಡಳಿತ ಇರ್ಬೋದು, ಅದರ ಆದ್ಯ ಕರ್ತವ್ಯವಾಗಿದೆ ಧ್ವಜವನ್ನು ಭುವನೇಶ್ವರಿ ತಾಯಿಯ ಭಾವಚಿತ್ರವನ್ನು ಗೌರವಿಸುವುದು ಆದ್ಯ ಕರ್ತವ್ಯವಾಗಿದೆ. ಅದನ್ನು ಇವತ್ತು ಮರೆಮಾಚಿ ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ಧ್ವಜವನ್ನು ಏರಿಸದೆ ಅಪಮಾನಗೊಳಿಸಿದ್ದಾರೆ. ಕನ್ನಡಕ್ಕೆ ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಈ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ಕ್ರಮ ಕೈಗೊಳ್ಳಬೇಕು. ಯಾವುದೇ ಸಂಘಟನೆ ಆಗಲಿ, ಕನ್ನಡ ಪರ ಸಂಘಟನೆಗಳಲ್ಲಿ ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ರೂ ಕೂಡ ಇನ್ನೂ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. 11:30 ಬಂದ ತಕ್ಷಣ ನಾವು ನೋಡಿದ ತಕ್ಷಣ ಅಲ್ಲಿ ಸ್ಥಳೀಯ ಆಡಳಿತ ಸ್ವಚ್ಛತೆ ಮಾಡಿದೆ, ಆದರೆ ಅದಕ್ಕೆ ಸುಣ್ಣ ಬಣ್ಣ ಮಾಡಿರಲಿಲ್ಲ. ಭಾವಚಿತ್ರ ಭುವನೇಶ್ವರಿ ಭಾವಚಿತ್ರ ಕೂಡ ಅಲ್ಲಿ ಇಟ್ಟಿಲ್ಲ. ನಾವು ಧ್ವನಿ ಎತ್ತ ತಕ್ಷಣವೇ ಅರ್ಧ ತಾಸಿನ ನಂತರ ಯಾರೋ ಬಂದು ಅದನ್ನು ಧ್ವಜ ಏರಿಸಿದ್ದಾರೆ. ಅದು ಸ್ವಾಗತಾರ್ಹ. ಯಾಕಂದ್ರೆ ಅದು ಬೆಳಗ್ಗೆನೆ ಮಾಡಬೇಕಾಗಿತ್ತು, ಮಧ್ಯಾಹ್ನ ಆದರೂ ಕೂಡ ಜಾಗೃತರಾಗಿದ್ದಾರೆ. ತಡವಾಗಿ ಆದರೂ ಹೇಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ 13 ತಿಂಗಳ ನಂತರ ಬಂದು ಏನು ಜಾಗೃತಿ ಮೂಡಿಸಿದ್ದಾನೆ, ಅದೇ ತರ ಕನ್ನಡ ಜಾಗೃತಿ ಕೂಡ 13 ತಿಂಗಳ ಆದ್ಮೇಲೆ ಇವ್ರಿಗೆ ಆಗ್ತಾ ಇದೆ ಅನ್ನೋ ಮನೋಭಾವನೆ ಮೂಡ್ತಾ ಇದೆ. ಇದನ್ನು ನಾನು ಖಂಡಿಸ್ತೇನೆ. ಬೇರೆಯವ್ರಿಗಿಂತ ನಾವು ಜಾಗೃತರಾಗಬೇಕು. ಯಾಕಂದ್ರೆ ಇಲ್ಲಿ ಕನ್ನಡ ಸಾಹಿತ್ಯದ ಉಗಮ ಸ್ಥಾನ, ಕನ್ನಡ ವಚನ ಸಾಹಿತ್ಯ ಕೊಟ್ಟದ್ದು ಇದೇ ಭೂಮಿ. ಹೇಳಲಿಕ್ಕೆ ವಚನ ಸಾಹಿತ್ಯ, ಸಾಮಾಜಿಕ ನ್ಯಾಯ ಅಂತ ಹೇಳ್ತಿರುವ ಮುಖ್ಯಮಂತ್ರಿಗಳು ಕೂಡ ಕನ್ನಡದ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಭಾಗದ ಸಾಹಿತಿಗಳನ್ನ ನಿರ್ಲಕ್ಷಿಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವದಲ್ಲಿ ಪರಿಗಣಿಸಿಲ್ಲ. ಆಮೇಲೆ ಸದಸ್ಯರನ್ನು ಕೂಡ ಮಾಡಿಲ್ಲ ಈ ಸರ್ಕಾರ ಇದ್ದು ಇರದಂತ ಸ್ಥಿತಿಯಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿನೋದ್ ಕುಮಾರ್ ಜನವೇರಿ, ನ್ಯಾಯವಾದಿ ಮತ್ತು ಸಾಮಾಜಿಕ ನ್ಯಾಯ ಹೋರಾಟಗಾರ.